ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ 29ಕ್ಕೆ ಶನಿ ಬದಲಾವಣೆ ಆಗ್ತಾನೆ. ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಅದೇ ತಿಂಗಳು ಮೇ 18ರಲ್ಲಿ ರಾಹುಕೇತು ಬದಲಾವಣೆ ಆಗ್ತಾರೆ. ನಾಲ್ಕು ಗ್ರಹಗಳು. ಈ ವರ್ಷ 2 ಗ್ರಹಣ 25ನೇ ಇಸ್ವಿಯಲ್ಲಿ, 26ನೇ ಇಸ್ವಿ ಮಾರ್ಚ್ ಒಳಗೆ 12 ಗ್ರಹಣ. ಅಂದರೆ ಒಂದೇ ಸಮಯದಲ್ಲಿ 4 ಗ್ರಹಗಳು. ಇದನ್ನು ದಾಟ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಮೋದಿ ಅವರಿಗೆ ವೈಯಕ್ತಿಕವಾಗಿ ತುಂಬ ಕಷ್ಟ ಇದೆ. ಇನ್ನೊಂದು, ಈಗ ಮೋದಿಯವ್ರಿಗೆ ಭವಿಷ್ಯ ಯಾಕೆ ಹೇಳಬೇಕು? 25ರಿಗೆ ಅವರೇ ಮಾಡಿದಾರಲ್ಲ, 75 ವರ್ಷ ಬಿಡಬೇಕು ಅಂತ. ಅಥವಾ ಅವ್ರು 25 ಹೇಳ್ಕೋಬೇಕು, ಇಲ್ಲ 75 ಬಿಡಬೇಕು. 25 ಹೇಳ್ಕೊಳಕ್ಕಾಗಲ್ವಲ್ಲ, 75 ಹೇಳಬೇಕು, ಅದ್ರ ಬಿಟ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡೋಣ ಅವ್ರು ಮುಂದಿನ ಅಡುಗೆ ಏನು ಮಾಡ್ತಾರೆ ನೋಡೋಣ. ಆದರೆ ಅವರಿದ್ದರೂ ಕೂಡ ಅಷ್ಟು ಸುಲಭ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಭಾರತಕ್ಕೆ ದೊಡ್ಡ ಹೊಡೆತ ಬೀಳೋದಿಲ್ಲ ಅಂದರೆ USA ಇಂದಾನೆ. ಹಲವಾರು ಭಾರತೀಯರು, ಸಾವಿರಾರು ಜನ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭ ಬದುಕು ಬಂದು ಹೆಚ್ಚಿಲ್ಲ.